So, fifth chapter, magnetism and matter. About this magnetism, first idea was given by Thales of Miletus. About this magnetism, the idea was given by the Thales of Miletus. The iron ore like Fe3O4 attracts the small pieces of iron, cobalt, nickel, steel, etc. towards it. This was first observed by the Thales of Miletus. So it is called magnetism. So ಇಲ್ಲಿ Fe3O4 ಅಂತಕ್ಕಂಥ ಐರನ್ ಓರು ಇದು ಏಷ್ಯಾದಲ್ಲಿರ್ತಕ್ಕಂಥ ಮ್ಯಾಗ್ನೆಸಿ ಅಂತಕ್ಕಂಥ ಪ್ಲೇಸಲ್ಲಿ ಈ ಒಂದು ಐರನ್ ಓರ್ ಸಿಗುತ್ತೆ. ಹಾಗಾಗಿ ಹೆಸರು ಮ್ಯಾಗ್ನೆಟೈಟ್. ಈ ಮ್ಯಾಗ್ನೆಟೈಟ್ ಅಂತಕ್ಕಂಥ ಐರನ್ ಓರು ಸ್ಮಾಲ್ ಪೀಸಸ್ ಆಫ್ ಐರನ್ ಅನ್ನ, ಕೋಬಾಲ್ಟ್, ನಿಕ್ಕಲ್, ಸ್ಟೀಲ್ ಇಂಥವುಗಳನ್ನು ತನ್ನ ಕಡೆಗೆ ಅಟ್ರಾಕ್ಟ್ ಮಾಡ್ಕೊಳ್ಳುತ್ತೆ. ಈ ಒಂದು ಫಿನಾಮಿನನ್ ಅನ್ನು ಫಸ್ಟ್ ಅಬ್ಸರ್ವ್ ಮಾಡಿರ್ತಕ್ಕಂಥ ಸೈಂಟಿಸ್ಟು ಥೇಲ್ಸ್ ಆಫ್ ಮಿಲಿಟಸ್. ಹಾಗಾಗಿ ಈ ಒಂದು ಮ್ಯಾಗ್ನೆಟಿಸಮ್ ಬಗ್ಗೆ ಫಸ್ಟ್ ಐಡಿಯಾ ಕೊಟ್ಟಿರ್ತಕ್ಕಂಥ ನಾವು 600 AD ಈ ಒಂದು ಮ್ಯಾಗ್ನೆಟಿಸಮ್ ಬಗ್ಗೆ ಐಡಿಯಾ ಕೊಟ್ಟಿರ್ತಕ್ಕಂಥ ಥೇಲ್ಸ್ ಆಫ್ ಮಿಲಿಟಸ್. ಸೊ ಈ ಒಂದು ಐರನ್ ಓರ್ಗೆ ನಾವು ಲೋಡ್ ಸ್ಟೋನ್ ಅಥವಾ ಲೀಡಿಂಗ್ ಸ್ಟೋನ್ ಅಂತ ಕರಿತೀವಿ. ದಿಸ್ ಲೋಡ್ ಸ್ಟೋನ್ ಅಥವಾ ಲೀಡಿಂಗ್ ಸ್ಟೋನ್ ಆಫ್ ದಿಸ್ ಮ್ಯಾಗ್ನೆಟೈಟ್ Fe3O4 ಇಸ್ ಕಾಲ್ಡ್ ಮ್ಯಾಗ್ನೆಟ್. ಇದನ್ನು ನಾವು ಮ್ಯಾಗ್ನೆಟ್ ಅಂತ ಕರಿತೀವಿ ಐರನ್ ಓರನ್ನು. ಹಾಗಾದ್ರೆ ಮ್ಯಾಗ್ನೆಟಿಸಮ್ ಅಂದ್ರೆ ಏನು? ದ ಫಿನಾಮಿನನ್ ಇನ್ ವಿಚ್ ದ ಮ್ಯಾಗ್ನೆಟೈಟ್ ಓರ್ ಅಟ್ರಾಕ್ಟ್ಸ್ ದಿ ಸ್ಮಾಲ್ ಪೀಸಸ್ ಆಫ್ ಐರನ್, ಕೋಬಾಲ್ಟ್, ನಿಕ್ಕಲ್, ಸ್ಟೀಲ್ ಎಕ್ಸೆಟ್ರಾ ಟುವರ್ಡ್ಸ್ ಇಟ್ ಇಸ್ ಕಾಲ್ಡ್ ಮ್ಯಾಗ್ನೆಟಿಸಮ್. ಈ ಒಂದು ಐರನ್ ಓರು ಈ ಒಂದು ಐರನ್ ಪೀಸ್ ಇರ್ಬೋದು, ಕೋಬಾಲ್ಟ್, ನಿಕ್ಕಲ್ ಇಂಥವುಗಳನ್ನು ತನ್ನ ಕಡೆಗೆ ಅಟ್ರಾಕ್ಟ್ ಮಾಡ್ಕೊಳ್ಳುತ್ತೆ. ಇಂಥ ಒಂದು ಫಿನಾಮಿನನಿಗೆ ನಾವು ಮ್ಯಾಗ್ನೆಟಿಸಮ್ ಅಂತ ಕರಿತೀವಿ. ಸೊ ಇಲ್ಲಿ ಒಂದು ಮ್ಯಾಗ್ನೆಟ್ ಇದೆ. ಆ ಮ್ಯಾಗ್ನೆಟ್ನ ಮೇಲ್ಗಡೆಗೆ ಒಂದು ಗ್ಲಾಸ್ ಪ್ಲೇಟನ್ನು ಇಡ್ತೀವಿ. ಆ ಗ್ಲಾಸ್ ಪ್ಲೇಟ್ ಮೇಲೆ ಐರನ್ ಫಿಲ್ಲಿಂಗ್ಸನ್ನು ಸ್ಪ್ರಿಂಕಲ್ ಮಾಡ್ತೀವಿ. ಐರನ್ ಫಿಲ್ಲಿಂಗ್ಸನ್ನು ನಾವು ಸ್ಪ್ರಿಂಕಲ್ ಮಾಡಿದಾಗ ಆಲ್ ದ ಐರನ್ ಫಿಲ್ಲಿಂಗ್ಸ್ ಆರ್ ಅಟ್ರಾಕ್ಟೆಡ್ ಟುವರ್ಡ್ಸ್ ಅಟ್ ದಿ ಎಂಡ್ಸ್ ಆಫ್ ದ ಮ್ಯಾಗ್ನೆಟ್. ಅಲ್ಲಿರ್ತಕ್ಕಂಥ ಎಲ್ಲ ಐರನ್ ಫಿಲ್ಲಿಂಗ್ಸ್ಗಳು ಆ ಮ್ಯಾಗ್ನೆಟ್ನ ಎಂಡ್ಸ್ ಹತ್ರ ಬಂದು ಕಾನ್ಸಂಟ್ರೇಟ್ ಆಗಿರ್ತವೆ, ಕಲೆಕ್ಟ್ ಆಗಿರ್ತವೆ. ಅಂದರೆ ಇದ್ರ ಮೀನಿಂಗ್ ಏನು? The strength of the magnet is completely concentrated at its ends. So these ends are called magnetic poles. ಆ ಮ್ಯಾಗ್ನೆಟ್ನ ಎಂಟೈರ್ ಸ್ಟ್ರೆಂತು ಆ ಎಂಡ್ಸ್ ಆಫ್ ದ ಮ್ಯಾಗ್ನೆಟ್ ಅಲ್ಲಿನೇ ಕಾನ್ಸಂಟ್ರೇಟ್ ಆಗಿರುತ್ತೆ. ಹಾಗಾಗಿ ಆ ಒಂದು ಎಂಡ್ಸ್ಗಳಿಗೆ ಮ್ಯಾಗ್ನೆಟಿಕ್ ಪೋಲ್ಸ್ ಅಂತ ಕರಿತೀವಿ. ದ ಸ್ಟ್ರೆಂತ್ ಆಫ್ ದ ಮ್ಯಾಗ್ನೆಟ್ is concentrated at the ends of the magnet, so they are called magnetic poles. ಈ ರೀತಿ ಯಾವುದೇ ಒಂದು ಮ್ಯಾಗ್ನೆಟ್ ಅನ್ನು ತಗೊಂಡಾಗ ಪೋಲ್ಸ್ ಇರುತ್ತೆ, ಒಂದು ನಾರ್ತ್ ಪೋಲು ಮತ್ತು ಸೌತ್ ಪೋಲ್. ಈ ಒಂದು ಮ್ಯಾಗ್ನೆಟ್ಗೆ ಈ ಒಂದು ಅಟ್ರಾಕ್ಟಿವ್ ಪ್ರಾಪರ್ಟಿ ಮತ್ತು ರಿಪಲ್ಸಿವ್ ಪ್ರಾಪರ್ಟಿ, ಡೈರೆಕ್ಟಿವ್ ಪ್ರಾಪರ್ಟಿ ಎರಡೂ ಇದೆ. ಅದರ ದಿಸ್ ಮ್ಯಾಗ್ನೆಟ್ ಅಟ್ರಾಕ್ಟ್ಸ್ ದಿ ಸ್ಮಾಲ್ ಪೀಸಸ್ ಆಫ್ ಐರನ್, ಕೋಬಾಲ್ಟ್, ನಿಕ್ಕಲ್ ಎಕ್ಸೆಟ್ರಾ. And also this magnet is directed, if it is suspended, then it aligns itself in the north-south direction. ಹಾಗಾಗಿ it has both attractive and directive property. Now properties of magnetism. First property, earth behaves as a magnet. ನಮಗೆ ಗೊತ್ತಿದೆ ಅರ್ತ್ ಮ್ಯಾಗ್ನೆಟ್ ಥರ ಬಿಹೇವ್ ಮಾಡುತ್ತೆ ಅಂತೇಳಿ. ಯಾಕೆಂದರೆ ಈ ಒಂದು ಅರ್ಥಲ್ಲಿ ಅರ್ಥನೂ ಸಹಿತ ಮ್ಯಾಗ್ನೆಟಿಕ್ ಪೋಲ್ಸ್ ಇದೆ, ನಾರ್ತ್ ಪೋಲು ಮತ್ತು ಸೌತ್ ಪೋಲ್ ಇದೆ. ಸೊ ಈ ಒಂದು ಅರ್ಥದ ಒಳಗಡೆಗೆ ನಾವೇನಾದರೂ ಸರ್ಟನ್ ಡೆಪ್ತಲ್ಲಿ ನಾವು ಐರನ್ ಪೀಸನ್ನು ಅಥವಾ ಐರನ್ ರಾಡನ್ನು ಬರೀಡ್ ಮಾಡಿ ಒಂದು ಫ್ಯೂ ಡೇಸ್ ಆದಮೇಲೆ ಅದನ್ನು ರಿಮೂವ್ ಮಾಡಿದರೆ ದಟ್ ಐರನ್ ರಾಡ್ ಬಿಹೇವ್ಸ್ ಲೈಕ್ ಅ ಮ್ಯಾಗ್ನೆಟ್. ಇದರಿಂದ ಗೊತ್ತಾಗುತ್ತೆ ಅರ್ತ್ ಬಿಹೇವ್ಸ್ ಲೈಕ್ ಅ ಮ್ಯಾಗ್ನೆಟ್. ಅದೇ ರೀತಿ ನಾವು ಮ್ಯಾಗ್ನೆಟನ್ನು ಸಸ್ಪೆಂಡ್ ಮಾಡಿದ್ರೆ ಅದು ನಾರ್ತ್ ಮತ್ತು ಸೌತ್ ಕಡೆಗೆ ನಿಲ್ಲುತ್ತೆ. ಇದರಿಂದ ಗೊತ್ತಾಗುತ್ತೆ ಅರ್ತ್ ಬಿಹೇವ್ಸ್ ಲೈಕ್ ಅ ಮ್ಯಾಗ್ನೆಟ್. ಓಕೆ, ಸೊ ಎರಡನೇದು, if the magnet is suspended or magnetic needle is suspended by the unspun silk thread, then it aligns itself in the north to south direction. ಯಾವುದೇ ಒಂದು ಮ್ಯಾಗ್ನೆಟನ್ನು ನಾವು ಅನ್ಸ್ಪನ್ ಸಿಲ್ಕ್ ಥ್ರೆಡ್ಡಿಂದ ಸಸ್ಪೆಂಡ್ ಮಾಡಿದರೆ ಅದು ನಾರ್ತ್ ಮತ್ತು ಸೌತ್ ಡೈರೆಕ್ಷನಲ್ಲಿ ನಿಂತ್ಕೊಳ್ಳುತ್ತೆ.
the north pole of the needle is pointed towards the geographic north and the south pole of the needle is directed towards the geographic south. ನೀಡ್ಲ್ ಅಥವಾ ಮ್ಯಾಗ್ನೆಟ್ ನಾರ್ತ್ ಪೋಲು ಜಿಯೋಗ್ರಫಿಕ್ ನಾರ್ತ್ ಕಡೆಗಿರುತ್ತೆ, ಆ ಒಂದು ನಾರ್ತ್ ನೀಡ್ಲದು ಸೌತ್ ಪೋಲು ಜಿಯೋಗ್ರಫಿಕ್ ಸೌತ್ ಪೋಲ್ ಕಡೆಗಿರುತ್ತೆ. ಅಥವಾ ನಾರ್ತ್ ಪೋಲ್ ಆಫ್ ದ ನೀಡಲ್ ಈಸ್ directed towards the magnetic south pole of the earth and the south pole of the needle is directed towards magnetic north pole of the earth. ನೀಡ್ಲದು ನಾರ್ತ್ ಪೋಲು, ಅರ್ಥದ ಸೌತ್ ಪೋಲ್ ಕಡೆಗಿರುತ್ತೆ. ನೀಡ್ಲದು ಸೌತ್ ಪೋಲು, ಅರ್ಥದ ನಾರ್ತ್ ಪೋಲ್ ಕಡೆಗಿರುತ್ತೆ. ಯಾಕೆಂದರೆ ಅನ್ಲೈಕ್ ಪೋಲ್ಸ್ ಆರ್ ಅಟ್ರಾಕ್ಟ್ ಈಚ್ ಅದರ್ ಅಂತ ಗೊತ್ತು. ಹಾಗಾಗಿ ಇದು ನಾರ್ತ್ ಪೋಲ್ ಆಫ್ ದ ನೀಡ್ಲ್ ಅಂತಂದರೆ ಈ ಕಡೆಗೆ ಅರ್ಥದ್ದು ಸೌತ್ ಪೋಲ್ ಇದೆ, ಇದು ಸೌತ್ ಪೋಲ್ ಆಫ್ ದ ನೀಡ್ಲ್ ಅಂದರೆ ಈ ಕಡೆಗೆ ಅರ್ಥದ್ದು ನಾರ್ತ್ ಪೋಲ್ ಇದೆ ಅಂತ ಅರ್ಥ. Then third property, like poles are repel each other and unlike poles are attract each other. North and north, south and south, ಈ ಒಂದು ಲೈಕ್ ಪೋಲ್ಸ್ಗಳ ಮಧ್ಯೆ ಫೋರ್ಸ್ ಆಫ್ ರಿಪಲ್ಷನ್ ಪ್ರೊಡ್ಯೂಸ್ ಆಗುತ್ತೆ. ನಾರ್ತ್ ಆ್ಯಂಡ್ ಸೌತ್, ಸೌತ್ ಆ್ಯಂಡ್ ನಾರ್ತ್ಗಳ ಮಧ್ಯೆ ಫೋರ್ಸ್ ಆಫ್ ರಿಪಲ್ಷನ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಪ್ರೊಡ್ಯೂಸ್ ಆಗುತ್ತೆ. ಸೊ ದೆನ್ ಫೋರ್ತ್ ಪ್ರಾಪರ್ಟಿ, ಕೂಲಮ್ಸ್ ಲಾ ಇನ್ ಮ್ಯಾಗ್ನೆಟಿಸಮ್. ಸೊ ಇಲ್ಲಿ ಎರಡು ಪೋಲ್ಸ್ ಅಂತ ತಗೊಂಡಿದ್ದೀವಿ, ಒಂದು ನಾರ್ತ್ ಪೋಲ್, ಇನ್ನೊಂದು ಸೌತ್ ಪೋಲ್ ಅಂತ ಇದೆ. ಅಂದರೆ ಇಲ್ಲಿ ಮ್ಯಾಗ್ನೆಟ್ ಇದೆ ಅಂತ ಅರ್ಥ, ಈ ಕಡೆಗೆ ಇಲ್ಲಿ ಸೌತ್ ಪೋಲ್ ಅಂತ, ಈ ಕಡೆಗೆ ನಾರ್ತ್ ಪೋಲ್. ಈ ರೀತಿ ಎರಡು ಪೋಲ್ಸ್ ಇದೆ. ಈ ಪೋಲಲ್ಲಿ ಇರ್ತಕ್ಕಂಥ ಸ್ಟ್ರೆಂತ್ M1, ಈ ಒಂದು ಪೋಲಲ್ಲಿ ಇರ್ತಕ್ಕಂಥ ಸ್ಟ್ರೆಂತ್ M2. ಅವೆರಡು ಪೋಲ್ಸ್ಗಳ ಮಧ್ಯೆ ಇರ್ತಕ್ಕಂಥ ಡಿಸ್ಟೆನ್ಸು R ಇದೆ. ಆಗ ಇವೆರಡು ಪೋಲ್ಸ್ಗಳ ಮಧ್ಯೆ ಫೋರ್ಸ್ ಆಫ್ ಅಟ್ರಾಕ್ಷನ್ ಪ್ರೊಡ್ಯೂಸ್ ಆಗುತ್ತೆ. ಇವೆರಡನ್ನು ಅನ್ಲೈಕ್ ಪೋಲ್ಸ್ ಆದರೆ ಫೋರ್ಸ್ ಆಫ್ ಅಟ್ರಾಕ್ಷನ್ ಇರುತ್ತೆ, ಲೈಕ್ ಪೋಲ್ಸ್ ಆದರೆ ಫೋರ್ಸ್ ಆಫ್ ರಿಪಲ್ಷನ್ ಇರುತ್ತೆ. ಹಾಗಾಗಿ ಎಷ್ಟು ಫೋರ್ಸ್ ಆಫ್ ಅಟ್ರಾಕ್ಷನ್ ಇದೆ, ರಿಪಲ್ಷನ್ ಇದೆ ಅನ್ನೋದನ್ನು ಕೂಲಮ್ಸ್ ಲಾದಿಂದ ಹೇಳ್ತೀವಿ. ಸೊ ದಟ್ ಕೂಲಮ್ಸ್ ಲಾ ಸ್ಟೇಟ್ ದಟ್ the force of magnetic force of attraction or repulsion between the two poles is directly proportional to product of their pole strength and inversely proportional to square of the distance between them. That is, F is proportional to M1 M2 divided by R square. Then F is equal to mu naught upon 4 pi into M1 M2 divided by R square ಆಗುತ್ತೆ. The value of mu naught upon 4 pi is 10 raised to minus 7 Henry per or Farad per meter. This is fourth property. And fifth property ಅಂತಂದ್ರೆ the magnet is always having the pair of poles. It never be a monopole, it can exist, or single pole never possible. ಇಲ್ಲಿ ಮ್ಯಾಗ್ನೆಟ್ ಈಸ್ ಆಲ್ವೇಸ್ ಹ್ಯಾವಿಂಗ್ ದ ಪೇರ್ ಆಫ್ ಪೋಲ್ಸ್. ಯಾವುದೋ ಒಂದು ಮ್ಯಾಗ್ನೆಟ್ ಅನ್ನು ತಗೊಂಡ್ರೆ ಅದರಲ್ಲಿ ಪೇರ್ ಆಫ್ ಪೋಲ್ಸ್ ಇರುತ್ತೆ, ಸಿಂಗಲ್ ಪೋಲ್ ಸಾಧ್ಯ ಇಲ್ಲ. ಮಾನೋಪೋಲ್ ನೆವರ್ ಎಕ್ಸಿಸ್ಟ್. ಈಗ ನಾವು ಎಲೆಕ್ಟ್ರಿಕ್ ಡೈಪೋಲ್ ತೊಗೊಂಡ್ರೆ ಎಲೆಕ್ಟ್ರಾನ್ ಸಪ್ರೇಟ್ ಮಾಡ್ಕೊಳ್ತೀವಿ ಮತ್ತು ಪ್ರೋಟಾನ್ ಅನ್ನು ಸಪ್ರೇಟ್ ಮಾಡ್ಕೊಳ್ತೀವಿ. ನಮಗೆ ಎಲೆಕ್ಟ್ರಾನ್ ಸಪ್ರೇಟ್ ಸಿಗುತ್ತೆ, ಪ್ರೋಟಾನ್ ಪಾಸಿಟಿವ್ ಸಪ್ರೇಟ್ ಸಿಗುತ್ತೆ. ಅದೇ ರೀತಿ ಸಪ್ರೇಟ್ ಆಗಿ ನಾರ್ತ್ ಪೋಲ್ ಆಗಿ ಸಪ್ರೇಟ್ ಆಗಿ ಸೌತ್ ಪೋಲ್ ಆಗಿ ಸಿಗೋದಿಲ್ಲ. ಯಾವುದೇ ಮ್ಯಾಗ್ನೆಟನ್ನು ತೊಗೊಂಡ್ರೆ, ನೀವು ಯಾವುದೇ ಸೈಜ್ ಆಫ್ ಮ್ಯಾಗ್ನೆಟನ್ನು ತೊಗೊಂಡ್ರೆ ಅದರಲ್ಲಿ ಪೇರ್ ಆಫ್ ಪೋಲ್ಸ್ ಇದ್ದೇ ಇರುತ್ತೆ. ಫಾರ್ ಎಕ್ಸಾಂಪಲ್, ಇದನ್ನು ಚಾಕ್ಪೀಸನ್ನು ಮ್ಯಾಗ್ನೆಟ್ ಅಂತ ತೊಗೊಂಡ್ರೆ ಇದು ಒಂದು ನಾರ್ತ್ ಪೋಲ್ ಇರುತ್ತೆ, ಇನ್ನೊಂದು ಸೌತ್ ಪೋಲ್ ಇರುತ್ತೆ. ಇದನ್ನು 1000 ಪೀಸ್ ಅಥವಾ ಲ್ಯಾಕ್ಸ್ ಆಫ್ ಪೀಸಸ್ ಕಟ್ ಮಾಡಿದ್ರು ಸಹಿತ ಅದರಲ್ಲಿ ಬರ್ತಕ್ಕಂಥ ಒಂದು ಸ್ಮಾಲ್ ಪೀಸಲ್ಲಿ ತೊಗೊಂಡ್ರು ಸಹಿತ ಒಂದು ಎಂಡಲ್ಲಿ ನಾರ್ತ್ ಪೋಲ್ ಇರುತ್ತೆ, ಇನ್ನೊಂದು ಎಂಡಲ್ಲಿ ಸೌತ್ ಪೋಲ್ ಇರುತ್ತೆ. ವಿ ನೆವರ್ ಗೆಟ್ ದ ಮಾನೋಪೋಲ್ ಆರ್ ನಥಿಂಗ್ ಬಟ್ ದ ಸಿಂಗಲ್ ಪೋಲ್. Next to sixth property, that is inductive property. The iron rod, iron or cobalt or nickel is placed near the magnet. Then that iron or cobalt also behaves like a magnet or but acquires the magnetism. This is known as inductive property. ಇಲ್ಲಿ ಈ ಒಂದು ಮ್ಯಾಗ್ನೆಟ್ ಇದೆ. ಆ ಮ್ಯಾಗ್ನೆಟ್ನ ಪಕ್ಕದಲ್ಲಿ ನಾವು ಒಂದು ಐರನ್ ರಾಡನ್ನು ಅಥವಾ ಸ್ಟೀಲ್ ರಾಡನ್ನು ಇಟ್ಟರು, ಆಗ ಆ ಒಂದು ಐರನ್ ರಾಡು ಸಹಿತ ಮ್ಯಾಗ್ನೆಟ್ ಥರನೇ ಬಿಹೇವ್ ಮಾಡುತ್ತೆ. ಅಂದರೆ ಅಲ್ಲಿರ್ತಕ್ಕಂಥ ಐರನ್ ರಾಡ್ ಅಥವಾ ಸ್ಟೀಲ್ ರಾಡು ಸಹಿತ ಮ್ಯಾಗ್ನೆಟಿಸಮನ್ನು ಅಕ್ವೈರ್ ಮಾಡ್ಕೊಂಡಿದೆ. ಇಂಥ ಪ್ರಾಪರ್ಟಿಗೆ ನಾವಂತ ಕರಿತೀವಿ ಇಂಡಕ್ಟಿವ್ ಪ್ರಾಪರ್ಟಿ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಇಲ್ಲೊಂದು ಮ್ಯಾಗ್ನೆಟ್ ಇದೆ, ಇಲ್ಲೊಂದು ನೀಡ್ಲಿದೆ. ಆ ನೀಡ್ಲ್ ಹತ್ರ ಇಟ್ಟಾಗ ಒಂದು ಮ್ಯಾಗ್ನೆಟು ನೀಡ್ಲನ್ನು ತನ್ನ ಕಡೆಗೆ ಅಟ್ರಾಕ್ಟ್ ಮಾಡ್ಕೊಂಡಿದೆ. ಸೊ ಹಾಗೇನೆ ಇನ್ನೊಂದು ನೀಡ್ಲನ್ನು ಫಸ್ಟ್ ನೀಡ್ಲ್ ಹತ್ರ ಇಟ್ಟಾಗ ಆ ಫಸ್ಟ್ ನೀಡ್ಲು ಸೆಕೆಂಡ್ ನೀಡ್ಲನ್ನು ಅಟ್ರಾಕ್ಟ್ ಮಾಡ್ಕೊಳ್ಳುತ್ತೆ. ಅಂದ್ರೆ ಅರ್ಥ ಏನು? ದಿಸ್ ಫಸ್ಟ್ ನೀಡ್ಲ್ ಬಿಹೇವ್ಸ್ ಲೈಕ್ ಎ ಮ್ಯಾಗ್ನೆಟ್, ದಟ್ಸ್ ವೈ ಇಟ್ ಅಟ್ರಾಕ್ಟ್ಸ್ ದ ಸೆಕೆಂಡ್ ನೀಡಲ್. ಸೊ ಇಂಥ ಒಂದು ಪ್ರಾಪರ್ಟಿ ನಾವಂತ ಕರಿತೀವಿ ಇಂಡಕ್ಟಿವ್ ಪ್ರಾಪರ್ಟಿ ಅಂತ ಕರಿತೀವಿ. ಆ್ಯಂಡ್ ಲಾಸ್ಟ್ ಒನ್, ರಿಪಲ್ಷನ್ ಇಸ್ ದ ಶ್ಯೂರ್ ಟೆಸ್ಟ್ ಆಫ್ ಮ್ಯಾಗ್ನೆಟಿಸಮ್. Attraction is not a sure test. Repulsion is the sure test of magnetism. ಯಾಕೆಂದರೆ ಇಲ್ಲಿ ನೋಡಿ, ಇಲ್ಲಿರೋ ಈ ಮ್ಯಾಗ್ನೆಟ್ಟು ಈ ಒಂದು ಫಸ್ಟ್ ನೀಡಲನ್ನು ಅಟ್ರಾಕ್ಟ್ ಮಾಡ್ಕೊಂಡಿದೆ.
ಈ ಫಸ್ಟ್ ನೀಡ್ಲು ಸೆಕೆಂಡ್ ನೀಡಲ್ ಅಟ್ರಾಕ್ಟ್ ಮಾಡ್ಕೊಂಡಿದೆ ಅಂದರೆ ದಿಸ್ ಫಸ್ಟ್ ನೀಡಲ್ ಈಸ್ ನಾಟ್ ಎ ಮ್ಯಾಗ್ನೆಟ್. ಯಾಕಂದ್ರೆ ಇವುಗಳ ಮೇಲೆ ಫೋರ್ಸ್ ಆಫ್ ಅಟ್ರಾಕ್ಷನ್ ಇದೆ. ಫೋರ್ಸ್ ಆಫ್ ಅಟ್ರಾಕ್ಷನ್ ಇದೆ ಅಂತಷ್ಟೇ ಈ ಫಸ್ಟ್ ನೀಡ್ಲು ಮ್ಯಾಗ್ನೆಟ್ ಆಗಲ್ಲ. ಹಾಗಾದರೆ ಅದು ಮ್ಯಾಗ್ನೆಟ್ಟೇ ಅನ್ನೋದು ನಮಗೆ ಕನ್ಫರ್ಮ್ ಆಗಬೇಕಪ್ಪ ಅಂತಂದರೆ ಯಾವ ರೀತಿ ಲೈಟ್ ಪೋಲ್ಸ್ಗಳ ಮಧ್ಯೆ ಫೋರ್ಸ್ ಆಫ್ ರಿಪಲ್ಷನ್ ಪ್ರೊಡ್ಯೂಸ್ ಆಗುತ್ತೋ ಆಗ ಆ ಒಂದು ನೀಡ್ಲಿದ್ದನೂ ಸಹಿತ ಫೋರ್ಸ್ ಆಫ್ ರಿಪಲ್ಷನ್ ಪ್ರೊಡ್ಯೂಸ್ ಆಯಿತು ಅಂತಂದರೆ ಆಗ ಅದು ಶೋರ್ ಟೆಸ್ಟ್ ಆಫ್ ಮ್ಯಾಗ್ನೆಟಿಸಮ್ ಆಗುತ್ತೆ. These are all properties of magnetism.